ಯಾವುದೇ ಒಂದು ಸಂಖ್ಯೆ 5ರಿಂದ ಸಂಪೂರ್ಣವಾಗಿ ಡಿವೈಡ್ ಆಗಬೇಕು, 5ರಿಂದ ಸಂಪೂರ್ಣವಾಗಿ ಭಾಗಿಸಬೇಕಂದ್ರೆ ಅದು ಯಾವ ತರ ಇರಬೇಕು? ಸೊ ದ ಡಿವಿಸಿಬಿಲಿಟಿ ರೂಲ್ ಫಾರ್ ನಂಬರ್ 5. ಕೊಟ್ಟಂತ ಸಂಖ್ಯೆ 5ರಿಂದ ಭಾಗಿಸಬೇಕಂದ್ರೆ ಯೂನಿಟ್ ಡಿಜಿಟ್ ಆಫ್ ದಟ್ ನಂಬರ್, ಆ ಸಂಖ್ಯೆ ಬಿಡಿಸ್ತಾನೆ ಏನಾಗಿರ್ಬೇಕು? 0 ಆಗಿರ್ಬೇಕು ಅಥವಾ 5 ಆಗಿರ್ಬೇಕು. ಈ ಎರಡು ಅಂಕಿಯಲ್ಲಿ ಯಾವುದೇ ಒಂದಾಗಿದ್ರು ಅದು 5ರಿಂದ ಸಂಪೂರ್ಣವಾಗಿ ಭಾಗಿಸ್ತದೆ ಅಂತ ಅರ್ಥ. ಕೊಟ್ಟಂತ ಸಂಖ್ಯೆ ಬಿಡಿಸ್ತಾನ 0 ಅಥವಾ 5 ಆಗಿದ್ರೆ ಆ ಕೊಟ್ಟಂತ ಸಂಖ್ಯೆ ಸಂಪೂರ್ಣವಾಗಿ 5ರಿಂದ ಭಾಗಿಸ್ತದೆ ಅಂತ ಅರ್ಥ. ಫಾರ್ ಎಕ್ಸಾಂಪಲ್ 275. ಈ ಸಂಖ್ಯೆನ ಗಮನಿಸ್ರಿ. ಈ ಸಂಖ್ಯೆ ಬಿಡಿಸ್ತಾನೆ ಏನಾಗಿದೆ? 5 ಆಗಿದೆ. ಬಿಡಿಸ್ತಾನೆ ಏನಾಗಿದೆ? 5 ಆಗಿದೆ. ಸೊ ಇಟ್ ಈಸ್ ಕಂಪ್ಲೀಟ್ಲಿ ಡಿವಿಸಿಬಲ್ ಬೈ 5. ಇದು 5ರಿಂದ ಸಂಪೂರ್ಣವಾಗಿ ಭಾಗಿಸ್ತದೆ ಅಂತ ಅರ್ಥ. ಸೊ ಫಾರ್ ಎಕ್ಸಾಂಪಲ್ 1028. ಈ ಕೊಟ್ಟಂತ ಸಂಖ್ಯೆನ ಗಮನಿಸ್ರಿ. ಈ ಸಂಖ್ಯೆ ಏನಾಗಿದೆ? 8ರಿಂದ ಎಂಡ್ ಆಗಕತ್ತದೆ. ಸೊ ಬಿಡಿಸ್ತಾನ ಏನೈತಿ? 8 ಐತಿ. ಸೊ ಬಿಡಿಸ್ತಾನ ಏನಾಗಿರ್ಬೇಕು? 0 ಇರಬೇಕು ಅಥವಾ 5 ಇರಬೇಕು. ಬಟ್ ಇಲ್ಲಿ ಏನೈತೆ? 8. ಸೊ ಇಟ್ ಈಸ್ ನಾಟ್ ಡಿವಿಸಿಬಲ್ ಬೈ 5. ಸೊ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ತಗೋಣ. 270. ಇದು 5ರಿಂದ ಡಿವೈಡ್ ಆಗ್ತದೆ ಇಲ್ಲ. ಸೊ ಈ ಸಂಖ್ಯೆನ ಗಮನಿಸ್ರಿ. ಈ ಸಂಖ್ಯೆ ಬಿಡಿಸ್ತಾನೆ ಏನಾಗಿದೆ? 0 ಆಗಿದೆ. ಸೊ ನಂಬರ್ನ 5ರಿಂದ ಡಿವೈಡ್ ಆಗ್ಬೇಕಂದ್ರೆ ಅದರ ಯೂನಿಟ್ ಡಿಜಿಟ್ ಏನಾಗಬೇಕು? 0 ಆಗಿರುತ್ತೆ, 5 ಆಗಿರುತ್ತೆ. ಬಟ್ ಇಲ್ಲಿ ಏನಾಗಿದೆ? 0 ಆಗಿದೆ. ಸೊ ಇಟ್ ಈಸ್ ಆಲ್ಸೋ ಡಿವಿಸಿಬಲ್ ಬೈ 5. ಥ್ಯಾಂಕ್ ಯು.